ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ MC ಡಿಸೈನ್ ಸ್ಟುಡಿಯೋಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಈಗಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಬಫ್ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಅಂತ ಸ್ಟಿಚ್ ಮಾಡೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು ಪೇಪರಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ಲೀವ್ಸ್ ಲೆಂತ್ ಬಂದು 6 ಇಂಚ್ ತೊಗೊಂಡಿದ್ದೀನಿ. ನೋಡಿ 6 ಇಂಚ್ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಓಪನ್ ಮಾಡೋಣ. ನಾವು ಸ್ಲೀವ್ ಸೆಂಟರಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡಿದ್ದಾಯಿತು. ಈಗ ಸೆಂಟರಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಾನು 5 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ತೀನಿ. ಹಾಗೆ ಈ ಸೈಡ್ ಕೂಡ ಮಾಡ್ಕೊಂಡಿದ್ದಾಯಿತು. ಇವಾಗ ಲೈನ್ ಹಾಕ್ಕೊಳ್ಳೋಣ. ಮಾರ್ಕ್ ಮಾಡಿರೋದ್ರಿಂದ ಹಿಡಿದು ಕೊನೆಗೆ ಒಂದೊಂದು ಲೈನ್ ಹಾಕ್ಕೊಳ್ಳೋಣ. 2 ಸೈಡ್ ಹಾಕ್ಕೊಳ್ಬೇಕು. ಈಗ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ಆ ಲೈನ್ ಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕಟ್ ಮಾಡಿದ್ದಾಯಿತು. ನಾವು ಇದನ್ನು ಯಾವ ಥರ ಇಟ್ಕೊಳ್ಬೇಕು ಅಂತ ತೋರಿಸ್ತೀನಿ. ಈ ಥರ ಪಿನ್ ಮಾಡ್ಕೊಳ್ಬೇಕು. ಪಿನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಾಂದ್ರೆ ಪೇಪರ್ ಸರಿತಾ ಇರುತ್ತೆ. ಸೊ ಅದಕ್ಕೆ ಪಿನ್ ಮಾಡ್ಕೊಂಡ್ಬಿಡೋಣ. ಈ ಶೇಪಲ್ಲಿ ಇಟ್ಕೊಂಡ್ಬಿಟ್ಟು ಒಂದೊಂದು ಪೀಸ್ಗೂ ಪಿನ್ ಮಾಡ್ಕೊಳ್ಬೇಕು. ಆಗ ಕಟ್ ಮಾಡೋದಕ್ಕೆ ಆರಾಮಾಗುತ್ತೆ. ಸೊ ಅದಕ್ಕೆ ನಾನು ನೋಡಿ ಒಂದೊಂದು ಪೀಸಿಗೂ ಪಿನ್ ಮಾಡ್ಕೊಂಡು ಬರ್ತಿದ್ದೀನಿ. ನೋಡ್ಬೋದು ನಾನು ಪಿನ್ ಮಾಡಿ ಆಗಿದೆ. ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡಿದ್ದೀವಿ. ಹೀಗೆ ಬರುತ್ತೆ. ಸೊ ಒಂದೊಂದು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ತೋರಿಸ್ತೀನಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಬನ್ನಿ ಸ್ಟಿಚ್ ಮಾಡೋದು. ಹೀಗೆ ಒಂದೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಸ್ಟಿಚ್ ಮಾಡಿದಾಯಿತು ನೋಡಿ. ಸೊ ಈ ಥರ ಬರುತ್ತೆ. ನಾವು ಪೇಪರ್ನ ರಿಮೂವ್ ಮಾಡ್ಕೊಳ್ಳೋಣ. ಪೇಪರ್ ರಿಮೂವ್ ಮಾಡಿ ಆಗಿದೆ. ನೋಡಿ ಹೇಗೆ ಬರುತ್ತೆ. ನಾವು ಇದಕ್ಕಿನ್ನ ಬಾರ್ಡರ್ ಲೇಸ್ ಕೊಡಬೇಕು. ನಾನು ಬಾರ್ಡರ್ ಕೊಡ್ತಿದ್ದೀನಿ. ಈ ಬಾರ್ಡರ್ನ ಅಟ್ಯಾಚ್ ಮಾಡೋಣ. ಬಾಟಮ್ಮು ನೋಡಿ ಈ ಥರ ಅಟ್ಯಾಚ್ ಮಾಡ್ತಿದ್ದೀನಿ.
ಅಟ್ಯಾಚ್ ಮಾಡಿ ಆಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ. ಈಗ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಸ್ಟಿಚ್ ಮಾಡಿದ್ರೆ ಅದು ನೀಟಾಗಿ ಕೂರುತ್ತೆ ಬಾರ್ಡರು. ಸೊ ಅದಕ್ಕೋಸ್ಕರ ನಾನು ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ಸ್ಟಿಚ್ ಮಾಡಿದಾಯಿತು. ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನು. ನಾನು ಇದನ್ನು ಸ್ಟಿಚ್ ಮಾಡಿದ ಮೇಲೆ ಬ್ಲೌಸಿಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಬ್ಲೌಸಿಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.